ದೇಹವನ್ನು ಸ್ವೀಕರಿಸುವ ಅನ್ವೇಷಣೆಯಲ್ಲಿ ನಾವು ಹೇಗೆ ಧರಿಸಬೇಕೆಂದು ನಿರ್ದೇಶಿಸುವ ಸಾಮಾಜಿಕ ಫ್ಯಾಷನ್ ನಿಯಮಗಳು ಮತ್ತು ರೂಢಿಗಳನ್ನು ಪ್ರಶ್ನಿಸುವುದು ಅತ್ಯಗತ್ಯ. ನಮ್ಮ ದೇಹವನ್ನು ಅಪ್ಪಿಕೊಳ್ಳುವುದು ಎಂದರೆ ನಮಗೆ ಸಂತೋಷವನ್ನುಂಟು ಮಾಡುವುದನ್ನು ಧರಿಸುವ ಸ್ವಾತಂತ್ರ್ಯವನ್ನು ಅಳವಡಿಸಿಕೊಳ್ಳುವುದು, ನಮ್ಮ ಸ್ವೀಯ ಅಭಿವ್ಯಕ್ತಿಯನ್ನು ಮಿತಗೊಳಿಸುವ ಅನಿಯಂತ್ರಿತ ಮಾರ್ಗಸೂಚಿಗಳನ್ನು ನಿರ್ಲಕ್ಷಿಸುವುದು. ಫ್ಯಾಷನ್ ನಿರೀಕ್ಷೆಗಳ ಮಿತಿಗಳಿಂದ ಮುಕ್ತರಾಗುವ ಮೂಲಕ ನಾವು ಸಾಧ್ಯತೆಗಳ ಜಗತ್ತಿಗೆ ನಮ್ಮನ್ನು ತೆರೆದುಕೊಳ್ಳುತ್ತೇವೆ ಮತ್ತು ಇತರರು ರೀತಿ ಮಾಡಲು ಅಧಿಕಾರ ನೀಡುತ್ತೀವಿ. ಬಟ್ಟೆಗಳು ನಮ್ಮ ದೇಹದ ಬ್ಯಾಗ್ ನಾವು ಹೇಗೆ ಭಾವಿಸುತ್ತೇವೆ ಎಂಬುದರ ಮೇಲೆ ಪ್ರಭಾವ ಬೀರುವ ಶಕ್ತಿಯನ್ನು ಹೊಂದಿವೆ. ಫ್ಯಾಷನ್ ಅನ್ನು ಸ್ವಯಂ ಅಭಿವ್ಯಕ್ತಿಯ ಸಾಧನವಾಗಿ ಬಳಸುವ ಮೂಲಕ, ವೈವಿಧ್ಯಮಯ ಶೈಲಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಮತ್ತು ಸೌಕರ್ಯಕ್ಕೆ ನೀಡುವ ಮೂಲಕ, ನಾವು ನಮ್ಮ ದೇಹಗಳೊಂದಿಗೆ ಸಕಾರಾತ್ಮಕ ಮತ್ತು ಸಬಲೀಕರಣ ಸಂಬಂಧವನ್ನು ರಚಿಸಬಹುದು. ವ್ಯಕ್ತಿತ್ವದ ಸೌಂದರ್ಯವನ್ನು ಆಕರ್ಷಿಸೋಣ, ಸಾಮಾಜಿಕ ರೂಢಿಗಳನ್ನು ಸವಾಲು ಮಾಡೋಣ ಮತ್ತು ಬಟ್ಟೆಗಳು ದೇಹವನ್ನು ಸ್ವೀಕರಿಸಲು ವೇಗವರ್ಧಕವಾಗುವ ಸಂಸ್ಕೃತಿಯನ್ನು ನಿರ್ಮಿಸೋಣ. ನೆನಪಿಡಿ, ಪ್ರತಿಯೊಂದು ದೇಹವೂ ವಿಶಿಷ್ಟವಾಗಿದೆ ಮತ್ತು ಆಕರ್ಷಿಸಲು ಅರ್ಹವಾಗಿದೆ, ಮತ್ತು ಫ್ಯಾಷನ್ ಸ್ವಯಂ ಪ್ರೀತಿ ಮತ್ತು ದೇಹದ ಸಕಾರಾತ್ಮಕತೆಯ ಕಡೆಗೆ ನಮ್ಮ ಪ್ರಯಾಣದಲ್ಲಿ ಪ್ರಬಲ ಮಿತ್ರನಾಗಬಹುದು. ನಮ್ಮ ಬಟ್ಟೆಗಳಲ್ಲಿ ಆರಾಮದಾಯಕವಾಗಿರುವುದು ದೇಹದ ಸ್ವಕಾರದ ನಿರ್ಣಾಯಕ ಅಂಶವಾಗಿದೆ. ನಾವು ಸೌಕರ್ಯಕ್ಕೆ ನೀಡಿದಾಗ, ನಮ್ಮ ದೇಹವು ಮುಕ್ತವಾಗಿ ಚಲಿಸುವ ಮತ್ತು ನಿರ್ಬಂಧಗಳಿಲ್ಲದೆ ಅಸ್ತಿತ್ವದಲ್ಲಿರಬಹುದಾದ ಜಾಗವನ್ನು ನಾವು ರಚಿಸುತ್ತೇವೆ. ಯೋಗಕ್ಷೇಮದ ಮಲಿನ ಓಟು, ಯಾವುದು ಗ್ರಹಿಸಿದ ದೋಷಗಳ ಮೇಲೆ ಕೇಂದ್ರೀಕರಿಸುವ ಬದಲು ಜೀವನದ ಸಂತೋಷ ಮತ್ತು ಅನುಭವಗಳ ಮೇಲೆ ಕೇಂದ್ರೀಕರಿಸಲು ನಮಗೆ ಅನುವು ಮಾಡಿಕೊಡುತ್ತದೆ. ನಮ್ಮ ಕಾಮಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುವ ಮತ್ತು ನಮ್ಮ ದೇಹಿಕತೆಯನ್ನು ಬೆಂಬಲಿಸುವ ಬಟ್ಟೆಗಳನ್ನು ಆರಿಸುವ ಮೂಲಕ, ನಾವು ನಮ್ಮ ದೇಹದೊಂದಿಗೆ ಸಕಾರಾತ್ಮಕ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತೇವೆ ಮತ್ತು ಸ್ವಯಂ ಆರೈಕೆಗೆ ಆದ್ಯತೆ ನೀಡುತ್ತೀವಿ. ದೇಹದ ಸಕಾರಾತ್ಮಕತೆ ಕೆಲವೊಂದು ಎಲ್ಲ ದೇಹ ಪ್ರಕಾರಗಳು, ಆಕಾರಗಳು, ಗಾತ್ರಗಳು ಮತ್ತು ನೋಟಗಳ ಸ್ವಕಾರ ಮತ್ತು ಆಕಾರವನ್ನು ಪ್ರತಿಪಾದಿಸುವ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕೆಲವೊಂದಾಗಿದೆ. ಇದು ಆಕರ್ಷಣೆ, ಸಂಕುಚಿತ ಆದರ್ಶಗಳನ್ನು ಉತ್ತೇಜಿಸುವ ಮತ್ತು ಒಳಗೊಳ್ಳುವಿಕೆ, ಸ್ವಯಂ ಸ್ವಕಾರ ಮತ್ತು ಸಬಲೀಕರಣದ ಸಂಸ್ಕೃತಿಯನ್ನು ಸೃಷ್ಟಿಸುವ ಸಾಮಾಜಿಕ ಸೌಂದರ್ಯ ಮಾನದಂಡಗಳನ್ನು ಸವಾಲು ಮಾಡಲು ಮತ್ತು ಕೆಡವಲು ಪ್ರಯತ್ನಿಸುತ್ತದೆ. ದೇಹದ ಸಕಾರಾತ್ಮಕತೆ ಎಲ್ಲ ದೇಹಗಳು, ಗಾತ್ರವನ್ನು ಲೆಕ್ಕಿಸದೆ, ಪ್ರೀತಿ, ಗೌರವ ಮತ್ತು ಸ್ವಕಾರಕ್ಕೆ ಅರ್ಹವಾಗಿವೆ ಎಂದು ಒತ್ತೆಹೇಳುತ್ತದೆ. ಇದು ಫ್ಯಾಟ್ಫೋಬಿಯಾವನ್ನು ಪ್ರಶ್ನಿಸುತ್ತದೆ ಮತ್ತು ತೂಕ ಆಧಾರಿತ ಕಳಂಕವನ್ನು ನಿರ್ಮೂಲನೆ ಮಾಡಲು ಪ್ರಯತ್ನಿಸುತ್ತದೆ. ಕೆಲವೊಂದು ವ್ಯಕ್ತಿಗಳು ತಮ್ಮ ದೇಹಗಳನ್ನು ಅಪ್ಪಿಕೊಳ್ಳಲು ಮತ್ತು ಸಕಾರಾತ್ಮಕ ಸ್ವೀಯ ಇಮೇಜ್ ಅನ್ನು ಬೆಳೆಸಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ.